ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣಂ ರಿವ್ಯೂಸ್ ವೈಜಯಂತ್ ಕರ್ಣಂ. ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಈವಿಲ್ ಡೆಡ್ ಫ್ರಾಂಚೈಸ್ ಹೊಸ ಮೂವಿ ಈವಿಲ್ ಡೆಡ್ ರೈಸ್ ನ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಮುಂಚೆದ ಈವಿಲ್ ಡೆಡ್ ಫಿಲ್ಮ್ಸ್ ನೋಡಿದ್ರೆ ನಿಮಗೆ ಗೊತ್ತಿದೆ, ಈವಿಲ್ ಡೆಡ್ ಫ್ರಾಂಚೈಸಿ ಇಸ್ ಫೇಮಸ್ ಫಾರ್ ಇಟ್ಸ್ ಬ್ರುಟಾಲಿಟಿ ಅಂಡ್ ಗೋರ್ ವೈಲೆನ್ಸ್. ಆ ಒಂದು ಕಾನ್ಸೆಪ್ಟ್ ಈ ಮೂವಿಲಿ ಕೂಡ ಕಂಟಿನ್ಯೂ ಆಗಿದೆ. ನನಗೆ ಎಷ್ಟು ಸ್ಟಂಡ್ ಆಗಿದೆ ಅಂದ್ರೆ, ಈ ಮೂವಿದೊಂದು ಸಿನಿಮಾಟೋಗ್ರಫಿ, ಒಂದು ಹಾರರ್ ಸಿನಿಮಾಟೋಗ್ರಫಿ ತೋರಿಸಿದ್ರಲ್ಲ, ಲಿಟ್ರಲಿ ಗೂಸ್ ಬಂಪ್ಸ್ ಬರುತ್ತೆ. ಸೂಪರ್ ಆಗಿದೆ ಅದು ಮಾತ್ರ. ಸ್ಟೋರಿ ಬಗ್ಗೆ ಏನು ಹೇಳಲ್ಲ, ಅದನ್ನ ನೀವು ಮೂವಿಯಲ್ಲಿ ನೋಡ್ಬೇಕಾಗುತ್ತೆ. ಜಸ್ಟ್ ನಿಮಗೆ ಏನು ಹೇಳ್ತೀನಿ ಅಂದ್ರೆ, ಈಗ ನಿಮಗೆ ಬ್ರುಟಾಲಿಟಿ ಇಷ್ಟ, ರಕ್ತ ನೋಡಕ್ ಇಷ್ಟ, ಲೈಕ್ ಲೈಕ್ ಗೋರು ವೈಲೆನ್ಸು, ಸಖತ್ ಬ್ರುಟಾಲಿಟಿ ನೋಡಕ್ ಇಷ್ಟ ಅಂದ್ರೆ ಈ ಮೂವಿನ ನೀವು ಹೋಗಿ ನೋಡ್ಬೇಕು. ಕ್ಲೈಮ್ಯಾಕ್ಸ್ ಸಖತ್ ಇಷ್ಟ ಆಯ್ತು ನನಗೆ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂತ ಒಂದು ಕನೆಕ್ಷನ್ ತಗೊಂಡಿದ್ದಾರೆ ಅಂದ್ರೆ ನನಗಂತೂ ಶಾಕ್ ಆಗ್ಬಿಡ್ತು. ಯಾಕಂದ್ರೆ ನೀವು ಅದನ್ನ ನೋಡಿರ್ತೀರಾ, ಮೂವಿಯಿಂದ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ತನಕ ನೋಡಿರ್ತೀರಾ, ಆದ್ರೂ ಗೆಸ್ ಮಾಡಿರಲ್ಲ. ಆಮೇಲೆ ಕ್ಲೈಮ್ಯಾಕ್ಸ್ ನೋಡಿದ ತಕ್ಷಣ ಇದು ನನ್ಗೆ ಗೊತ್ತಿತ್ತಲ್ಲ ಅಂತ ನಿಮಗೆ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಹಾರರ್ ಮೂವೀಸ್ ಅಲ್ಲಿ ನಿಮಗೆ ಏನ್ ಬೇಕು, ಚಾಲೆಂಜ್ ಬೇಕು, ಒಂದು ಸರ್ವೈವಲ್ ಇಂದೊಂದು ಚಾಲೆಂಜ್ ಬೇಕು. ನೀವು ಕೂಡ ನಂತರ ಒಂದು ಗಿಲ್ಟಿ ಪ್ರೆಜರ್ ಸರ್ವೈವಲ್ ಮೂವೀಸ್ ಆಗಿದ್ರೆ ಈ ಮೂವಿ ನಿಮ್ಗೆ ಇಷ್ಟ ಆಗುತ್ತೆ. ಏನ್ ಚಾಲೆಂಜ್ ಅಂದ್ರೆ, ಲೈಕ್ ಅವಳು ಸರ್ವೈವ್ ಆಗ್ಬೇಕು, ಆದ್ರೆ ಅಷ್ಟು ಕಷ್ಟ, ಎಷ್ಟು ಈಸಿ ಅಲ್ಲ, ಬಹಳ ಕಷ್ಟ ಇದೆ. ಆ ಒಂದು ಸರ್ವೈವಲ್ ನೋಡಕ್ಕೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಲೈಕ್ ಲಿಟ್ರಲಿ ಎಡ್ಜ್ ಆಫ್ ದ ಸೀಟ್ ಬಂದಿರ್ತಾರ, ಲೈಕ್ ಕಂಟಿನ್ಯೂಸ್ ಆಗಿ ಧಗ್ 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 ಅಂತ ಇರುತ್ತೆ ಹಾರ್ಟ್ ಬೀಟು. ಏನಾಗುತ್ತೆ ಏನಾಗಲ್ಲ, ಅದು ಹಿಡ್ಕೊಂಡ್ಬಿಡುತ್ತಾ ಇಲ್ವೋ, ಅದೊಂದು ಟೆನ್ಷನ್ ಇಂದ ಲೈಕ್ ನಿಮಗೆ ಕ್ಯಾಲರೀಸ್ ಬರ್ನ್ ಸ್ಟಾರ್ಟ್ ಆಗುತ್ತೆ ನಿಮ್ಮಿಂದ. ನನಗೆ ಏನ್ ಈ ಮೂವಿ ತುಂಬಾ ಇಷ್ಟ ಆಯ್ತು ಅಂದ್ರೆ, ಲಾಜಿಕ್ ಇದೆ, ಆಕ್ಚುಲಿ ಲಾಜಿಕ್ ಇದೆ, ಒಂದು ಬ್ಯಾಕ್ ಸ್ಟೋರಿ ಇದೆ, ಒಂದು ಲೈಕ್ ಪವರ್ ಇದೆ, ನಿಮ್ಗೆ ಏನು ಇಲ್ಲಾಜಿಕಲ್ ಅನ್ಸಲ್ಲ. ಈಗ ನಮಗೆ ಲೈಕ್ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಏನ್ ಓಡ್ತಾ ಇರುತ್ತೆ ಅಂದ್ರೆ, ಈಗ ಆಟೋಮೆಟಿಕ್ಲಿ ಈಗ ಲೈಕ್ ಸ್ವಲ್ಪ ಹೆದರಿಕೆ BGM ಬರುತ್ತೆ, ಅಥವಾ ಒಂದು ಸಸ್ಪೆನ್ಸ್ ಸೀನ್ ಆಗಿರ್ಬೋದು, ಏನೋ ಒಂದು ಲೈಕ್ ಬ್ಲ್ಯಾಂಕ್ ಸೀನು ಬರ್ತಾ ಇದ್ರೆ ಆಟೋಮೆಟಿಕ್ಲಿ ನಿಮ್ಮ ಮೈಂಡ್ ಟ್ರಿಗರ್ ಆಗುತ್ತೆ. ಒಂದು ಪ್ರಿಮಿಟಿವ್ ಮೈಂಡ್ ಅಲ್ಲಿ ಗೊತ್ತಾಗುತ್ತೆ ಏನೋ ಆಗ್ತಾ ಇದೆ ಅಂತ. ಸೊ ಅದನ್ನ ಒಂದು ಚೆನ್ನಾಗಿ ಉಪಯೋಗ ತಗೊಂಡಿದ್ದಾರೆ ಈ ಮೂವಿ ಅವರು. ಅದೇ ತರ ಮಾಡಿದ್ದಾರೆ. ಪ್ರಿಮಿಟಿವ್ ಮೈಂಡ್ ಯೂಸ್ ಮಾಡೋದಕ್ಕೆ ತುಂಬಾನೇ ಒಂದು ಹೆಲ್ಪ್ ಮಾಡಕ್ಕೆ ಅಂತ ಒಂದೇ ಸೀನ್ಸ್ ನ ಈ ಮೂವಿಯಲ್ಲಿ ಇಟ್ಟಿದ್ದಾರೆ. ಹಾಗಂತ ಲೈಕ್ ನಿಮಗೆ ಲೈಕ್ ಇಂಥ ಹಾರರ್ ಮೂವಿ ಅಂದ್ರೆ ಲೈಕ್ ಫುಲ್ ಹೆದರಿಕೆ ಆಗುತ್ತೆ, ನಿಮಗೆ ಕನ್ಸಲ್ಲೆಲ್ಲ ಅದೇ ಬರುತ್ತೆ, ನಿದ್ದೆ ಬರಲ್ಲ, ಆ ಥರನೂ ಇಲ್ಲ. ಅಟ್ ದ ಸೇಮ್ ಟೈಮ್ ಆ ಪ್ರಿಮಿಟಿವ್ ಮೈಂಡ್ ಅಲ್ಲಿ ಎಂಜಾಯ್ ಕೂಡ ಮಾಡ್ತಿರ್ತಾರ, ಲಾಜಿಕಲ್ ಆಗಿ ಯೋಚನೆ ಮಾಡ್ತಿರ್ತಾರೆ, ಇದು ಏನಕ್ಕೆ ಆಗ್ತಾ ಇದೆ, ಇದಕ್ಕೆ ಆಗ್ತಾ ಇದೆಯಾ, ನೆಕ್ಸ್ಟ್ ಹಿಂಗ ಆಗ್ಬೋದು ಅಂತ ಒಂದು ಥಿಯರೀಸ್ ಕೂಡ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಅದೊಂದು ಲೈಕ್ ಸಖತ್ ಇಷ್ಟ ಆಗುತ್ತೆ ಈ ಮೂವಿಯಲ್ಲಿ. ನನಗೆ ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಿಮಗೆ ಪೂರ್ತಿ ಅರ್ಥ ಆಗ್ಬೇಕಂದ್ರೆ ಸ್ವಲ್ಪ ಸ್ಟೋರಿ ಹೇಳ್ಬೇಕಾಗುತ್ತೆ. ಆದ್ರೆ ಅಂತ ಒಂದು ತಪ್ಪು ಕೆಲಸ ನಾನು ಮಾಡಲ್ಲ, ಸ್ಪಾಯ್ಲರ್ನ ಕೊಡಲ್ಲ. ಸೊ ಇದು ಫ್ರಾಂಚೈಸಿ ನಿಮಗೆ ಗೊತ್ತಿದ್ರೆ ಇಲ್ಲಿ ತನಕ 4 ಮೂವೀಸ್ ಬಂದಿದ್ದಾವೆ ಈವಿಲ್ ಡೆಡ್ ಅಲ್ಲಿ, ಇದು 5th ಇನ್ಸ್ಟಾಲ್ಮೆಂಟ್ ಮೂವಿ. ಸೊ ನಿಮಗೆ ಇನ್ನೊಂದು ಕ್ವಶನ್ ಇರುತ್ತೆ, ಈ ಹಳೆ ಮೂವೀಸ್ ನಾನು ನೋಡ್ಬೋದಂತ. ಏನು ಪರವಾಗಿಲ್ಲ, ಆಕ್ಚುಲಿ ಯಾವ ಹಳೆ ಈವಿಲ್ ಡೆಡ್ ಮೂವೀಸ್ ನೋಡಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಈ ಮೂವಿನ ನೋಡ್ಬೋದು. ಆದ್ರೆ ಜಸ್ಟ್ ರೆಫರೆನ್ಸಿಗೆ ನೀವು ನೋಡ್ಕೋಬಹುದು ಅಷ್ಟೇ. ಯಾಕಂದ್ರೆ ಜಸ್ಟ್ ಲೈಕ್ ಈವಿಲ್ ಡೆಡ್ ಫ್ರಾಂಚೈಸಲ್ಲಿ ಯಾವ ತರ ಒಂದು ಸೀನ್ಸ್ ಆಗ್ತವೆ, ಯಾವ ತರ ಒಂದು ಫೇಮಸ್ ಈ ಫ್ರಾಂಚೈಸಿ, ಆ ಒಂದು ರೆಫರೆನ್ಸಿಗೋಸ್ಕರ ನೀವು ಆ ಹಳೆ ಮೂವೀಸ್ ಚೆಕ್ಔಟ್ ಮಾಡ್ಬೋದು. ಅಕಸ್ಮಾತ್ ನೋಡ್ಲಿ ಅಂದ್ರೂ ಪರವಾಗಿಲ್ಲ, ಈ ಮೂವಿ ನೋಡೋದು ಎಂಜಾಯ್ ಕೂಡ ಮಾಡ್ಬೋದು ನೀವು. ಸೊ ಫೈನಲ್ ವರ್ಡಿಕ್ಟ್ ಏನಪ್ಪಾ ಅಂತಂದ್ರೆ, ಲಿಟ್ರಲಿ ನನಗೆ ಮೂವಿ ತುಂಬಾನೇ ಇಷ್ಟ ಆಯ್ತು. ನನಗೆ ಲಿಟ್ರಲಿ ಹೆದರಿಸ್ತು ಮೂವಿ. ಮೇನ್ ಇಂಪಾರ್ಟೆಂಟ್ ಹಾರರ್ ಫ್ರಾಂಚೈಸಸ್ ಅದೇ ಇರುತ್ತೆ. ಸೊ ಒಂದು ಸಸ್ಪೆನ್ಸ್ ಬಿಲ್ಡಪ್, ಆಮೇಲೆ ಒಂದು BGM, ಒಂದು ಸ್ಟೋರಿ ಎಲ್ಲ ಸಖತ್ತಾಗಿತ್ತು. ನನಗೆ ಕಂಪ್ಲೀಟ್ಲಿ ತುಂಬಾನೇ ಇಷ್ಟ ಆಯಿತು. ಆ್ಯಕ್ಚುಲಿ ಹಳೆ ಈವಿಲ್ ಡೆಡ್ ಮೂವೀಸ್ಗಿಂತ ನನಗೆ ಇದು ಭಾಳ ಇಷ್ಟ ಆಯಿತು. ಸೊ ನಿಮಗೆ ಒಂದು ಹಾರರ್ ಲೈಕ್ ಒಂದು ಮಸ್ತ್ ಬೇಕು ಒಂದು ನೋಡೋಕ್ಕೆ ಅಂತ ಒಂದು ಏನಾರ ಆಸೆ ಇದ್ದರೆ ಈ ಮೂವಿನ ನೋಡಿ ಹೋಗಿ ಅಂತ ಹೇಳ್ತಾ ಇವನ್ನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನಗೆ. ನಾನು ಬೇಡ ಟಾಪಿಕ್ ಲಿಟಲ್ ದೆನ್ ಟೇಕ್ ಕೇರ್, ಬಾಯ್.